ಕನ್ನಡ ಆಸ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ಅತಿಥಿಗಳಾದ ದಿವ್ಯಾ ಆರಾಧ್ಯ ಅವರು ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಬಗ್ಗೆ ಮತ್ತು ಅವರು ಯಾವ ರೀತಿಯಲ್ಲಿ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಅವರ ಒಂದು ಸಾಧನೆ ಏನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಇವಾಗ ದಿವ್ಯಾ ಆರಾಧ್ಯ ಅವರು ಪರಿಚಯ ಮಾಡ್ಕೊಳ್ತಾ ಅವರ ಒಂದು ಶಕ್ತಿ ಸಾಧನೆ ಕೇಳೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ನೀವು ಯಾವ ಒಂದು ದೇವಿಯನ್ನು ಜಾಸ್ತಿ ಆರಾಧನೆ ಮಾಡೋದು ಮತ್ತು ಯಾವ ಒಂದು ಸಾಧನೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಕಾಳಿ ಆರಾಧಕಿ, ಮಹಾಕಾಳಿ ಆರಾಧಕಿ. ಬಟ್ ಸಾಫ್ಟ್ ಕಾಳಿ ಅಂತ ಬರುತ್ತೆ. ಸಾಫ್ಟ್ ಕಾಳಿ ರೈಟ್ ಲೆಗ್ ಇರೋ ದೇವಿನ ನಾನು ಆರಾಧನೆ ಮಾಡಿರೋದು. ಸಾಧನೆ ಮಾಡಿರೋದು ಮಹಾಕಾಳಿ ಆರಾಧಕೆಯಾಗಿಯೇ ಮಾಡಿತ್ತು. ಸೊ ಇವಾಗ ಮಹಾಕಾಳಿ ಹೇಳಿದ್ರಿ, ಈ ಕಾಳಿಯಲ್ಲಿ ಒಂದೇ ಥರ ಕಾಳಿ ಬರುತ್ತಾ ಇಲ್ಲ ಬಗೆ ಬಗೆಯ ಕಾಳಿಗಳು ಬರುತ್ತಾ? ಎರಡು ಕಾಳಿ ಥರ ಬರುತ್ತೆ. ಒಂದು ಸಾಫ್ಟ್ ಲೆಗ್ ಆ್ಯಂಡ್ ರೈಟ್ ಲೆಗ್ ಅಂತ ಹೇಳ್ತಾರೆ. ಒಂದು ಸ್ಮಶಾನ ಕಾಳಿ, ಒಂದು ಶಾಂತ ಮೂರ್ತಿಯಾಗಿ ಕಾಳಿ ಅಂತ. ನಾನು ಶಾಂತವಾಗಿರೋ ದೇವಿನೇ ಆರಾಧಿಸೋದು. ಓಕೆ, ಇವಾಗ ಕಾಳಿಯನ್ನು ನೀವು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತೀರಾ ಮತ್ತು ಈ ಸಿದ್ಧಿಯ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡಿ ನನಗೆ. ಸಿದ್ಧಿ ಮಾಡ್ಕೊಳ್ಳೋದಂದರೆ ಕಾಲಿನ ಹೀಲಿಂಗ್ ಪ್ರಾಸೆಸ್ಸಲ್ಲಿ ಯೂಸ್ ಮಾಡ್ಕೊತೀವಿ. ಅಂದರೆ ಕ್ಲೈಂಟಿಗೆ ಯಾವ ಪ್ರಾಬ್ಲಮ್ ಅವ್ರ ಕಾರ್ಮಿಕ್ಸ್ನ ನಾವು ಫಸ್ಟ್ ಚೆಕ್ ಮಾಡ್ತೇವೆ, ವಿಷನ್ಸಲ್ಲಿ ಚೆಕ್ ಮಾಡ್ತೇವೆ, ವಿಷನಲ್ಲಿ ನೋಡ್ತೇವೆ. ವಿಷನಲ್ಲಿ ನೋಡಿ ಕಾಲಿನ ಇನ್ವೈಟ್ ಮಾಡ್ತೀವಿ. ಅದು ಕೂಡ ವಿಷನಲ್ಲೇ ನೋಡೋದು. ನಾನು ವಿಷನಲ್ಲಿ ನೋಡಿ ಅವ್ರದ್ದು ಕರ್ಮಗಳ ನೋಡಿ ಫಸ್ಟು, ಆಮೇಲೆ ಅವ್ರ ಪ್ರಾಸೆಸ್ ಏನಿರುತ್ತೆ ಹೀಲಿಂಗಲ್ಲಿ ಕಾಲಿನ ಯೂಸ್ ಮಾಡ್ಕೋತೀವಿ. ವಿತಿನ್ 24 hours ರಿಸಲ್ಟ್ ಬರುತ್ತೆ. ಓ, ಅಷ್ಟು ಅದ್ಭುತವಾಗಿ. ಹೌದು. ಓಕೆ, ಈಗ ಈ ಕಾಳಿ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ, ಈ ವಿಷನ್ ಅಂದರೆ ಯಾವ ಥರ ಕನೆಕ್ಟ್ ಮಾಡ್ಕೊಳ್ತೀರಾ? ಅಂದರೆ ಜನಗಳ ಬೇರೆ ಬೇರೆ ಸಮಸ್ಯೆಗಳಿಗ ಇಲ್ಲ ಎಲ್ಲ ಸಮಸ್ಯೆಗಳಿಗೂ ಒಂದೇ ಥರನ ಯಾವ ಥರ ಇಲ್ಲ, ಮಾಡ್ಕೊಳ್ತೀರಾ? ಎಲ್ಲ ಸಮಸ್ಯೆಗಳು ಇರಲ್ಲ. ಒಬ್ಬೊಬ್ರು ಒಂದೊಂದು ಆತ್ಮವಾಗಿರತ್ತೆ. ನಾವು ವಿಷನ್ ನೋಡ್ತಾ ಕಣ್ಣು ಮುಚ್ಚಿದಾಗ ತಾಡೈ ಚಕ್ರ ಅಂದರೆ ಆಗ್ನೇಯ ಚಕ್ರದಲ್ಲಿ ಸ್ಟಾರ್ಟ್ ಆಗತ್ತೆ. ಫಸ್ಟು ನಾವು ನೋಡ್ತಾ ಇರ್ತೇವೆ ಅವ್ರು ಏನು ಮಾಡಿದ್ದಾರೆ, ಯಾಕೆ ಆ ಪ್ರಾಬ್ಲಮ್ ಬಂದಿದೆ, ಯಾಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಏನು ಪ್ರಾಬ್ಲಮ್ಮು, ಯಾವ ಸೊಲ್ಯೂಷನ್. ಲಾಸ್ಟಲ್ಲಿ ಇನ್ವೈಟ್ ಮಾಡೋದೇ ಕಾಳಿನ ಇನ್ವೈಟ್ ಮಾಡೋದು. ಒಬ್ಬೊಬ್ರಿಗೆ ಕಾಣಿಸುತ್ತೆ, ಒಬ್ಬೊಬ್ರಿಗೆ ಕಾಣಿಸೋದಿಲ್ಲ. ಓಕೆ, ಈಗ ಕಾಳಿ ಬಂದು ನೀವು ಅವರಿಗೆ ನೋಡ್ಬಿಟ್ಟು ಹೇಳ್ತೀರಾ ಇಲ್ಲ ನೋಡ್ಕೋಬೋದಾ? ಯಾವ ರೀತಿಯಲ್ಲಿ ಇದು ಪರಿಹಾರ? ಒಂದೊಂದ್ಸಲ ಕ್ಲೈಂಟ್ಗೆ ಕನೆಕ್ಟ್ ಮಾಡ್ತೀನಿ. ಜಾಸ್ತಿ ಕ್ಲೈಂಟ್ಗೆ ಕನೆಕ್ಟ್ ಮಾಡೋದು ನಾನು. ಅವರೇ ನೋಡ್ತಾರೆ ವಿಷನ್ಸ್ನ. ಬಟ್ ಇವಾಗ ನಾನೇ ಕನೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ. ಅದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡುವಂಥದ್ದು. ಅದು ಸ್ಪೆಷಲ್ ಆಗಿ ಅಂತ ಏನಿಲ್ಲ. ಅವ್ರಿಗೆ ತುಂಬ ಜನಕ್ಕೆ ಆಗೋಗಿದೆ ರೀಡಿಂಗ್ಸ್. ನೋಡಿರ್ತಾರೆ, ನನ್ನ ಕ್ಲೈಂಟ್ಸಿಗೆ ಗೊತ್ತಿರತ್ತೆ ಇದೆಲ್ಲ ಯಾವ ಥರ ಕನೆಕ್ಟ್ ಮಾಡ್ತೀವಿ ಅಂತ. ಅವರಿಗೆ ಯಾವ ಥರ ಇರತ್ತೆ ಅಂದರೆ ಇಮಿಡಿಯೇಟ್ ಕಾಣಿಸ್ಬಿಡ್ತಾಳೆ, ಶಾಂತ ರೂಪಿಣಿಯಾಗಿ ಕಾಣಿಸ್ಬಿಡ್ತಾಳೆ. ಯಾವ ಸಮಯದಲ್ಲಿ? ಟೈಮ್ ಸಂಜೆ 6 ಗಂಟೆ ಮೇಲೆ ಜಾಸ್ತಿ ರೀಡಿಂಗ್ಸ್ ತಗೊಳ್ಳೋದು ನಾನು. ಓಕೆ, ಯಾಕೆ 6 ಗಂಟೆ ಮೇಲೆ ನೀವು ರೀಡಿಂಗ್ಸ್? ಬೆಳಿಗ್ಗೆ ಹೊತ್ತು ಯಾಕೆ ಮಾಡಲ್ಲ? ಬೆಳಿಗ್ಗೆ ಹೊತ್ತು ಕನೆಕ್ಟ್ ಆಗಲ್ಲ, ಅಷ್ಟು ಎನರ್ಜೀಸ್ ಇರಲ್ಲ ನನಗೆ. ಬೆಳಿಗ್ಗೆ ಹೊತ್ತು ರೀಡಿಂಗ್ಸ್ ಇರುತ್ತೆ, ತಾರೋ ರೀಡಿಂಗ್ಸ್ ಅಂತ ಇರುತ್ತೆ, ಅದರಲ್ಲಿ ನಾನು ಬ್ಯುಸಿ ಇರ್ತೇನೆ. ನಂಗೆ ಯಾವಾಗಲೂ ಸಂಜೆ ಜಾಸ್ತಿ ಕನೆಕ್ಟ್ ಆಗೋದು. ಯಾಕಂದ್ರೆ ನಾನು ಜಾಸ್ತಿ ದೀಪದ ರೂಪದಲ್ಲೇ ನೋಡೋದ್ರಿಂದ ಎಲ್ಲ ಲೈಟ್ಸ್ ಆಫ್ ಆದಾಗಲೇ ನನಗೆ ಸ್ವಲ್ಪ ಬೆಳಕಿದ್ದಾಗಲೂ ನನಗೆ ಕನೆಕ್ಟ್ ಆಗಲ್ಲ. ನನಗೆ ಯಾವಾಗಲೂ 6 ಗಂಟೆ ಮೇಲೆ ಕನೆಕ್ಟ್ ಆಗೋದು. ಓಕೆ, ಇವಾಗ ಈ 6 ಗಂಟೆ ಮೇಲೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಈ ಕನೆಕ್ಟ್ ಆದಾಗ ನಿಮಗೆ ಯಾವ ಥರದ ಒಂದು ಅನುಭವಗಳಾಗುತ್ತೆ ಮತ್ತು ಅದನ್ನು ಕ್ಲೈಂಟ್ಗೆ ಕೂಡ ಈ ಅನುಭವಗಳಾಗಿದೆಯಾ? ಕ್ಲೈಂಟಿಗೆ ತುಂಬ ಚೆನ್ನಾಗಾಗಿದೆ, ತುಂಬ ಜನಕ್ಕೆ ಒಳ್ಳೇದು ಕೂಡ ಆಗಿದೆ. ಇದರಲ್ಲಿ ರಿಸಲ್ಟ್ 24 hours ಗೊತ್ತಾಗಿರತ್ತೆ. ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗ್ಬಿಟ್ಟಿರತ್ತೆ. ಒಂದು ಲೇಟ್ ಆದರೂ ಪರವಾಗಿಲ್ಲ, 1 week ತೊಗೊಳತ್ತೆ ಒಂದ್ಸಲ. ಬಟ್ ಆಲ್ಮೋಸ್ಟ್ 24 hours ರಿಸಲ್ಟ್ ಗೊತ್ತಾಗೋಗಿರತ್ತೆ. ಕಾಳಿ ಬಿಟ್ಟು ಬೇರೆ ಯಾವ ಥರದ್ದು ನೀವು ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ತೀರಾ? ಮತ್ತು ನೀವು ಮಾಡೋವಂಥ ಈ ವಿದ್ಯೆ ಇದೆಯಲ್ಲ, ಇದನ್ನ ಏನಂತಾರೆ? ಇದು ಆಲ್ಮೋಸ್ಟ್ ಆಕಾಶಿಕ್ ಹೀಲಿಂಗ್ ಅಂತಾನೆ ಹೇಳ್ತೇವೆ, ಆಕಾಶಿಕ್ ರೀಡಿಂಗ್ ಅಂತ ಹೇಳ್ತೀವಿ. ಬಟ್ ಮಹಾಕಾಳಿ ಆಲ್ರೆಡಿ ನಾನು ಕನೆಕ್ಟ್ ಆಗಿರೋದ್ರಿಂದ ನನಗೆ ಈಸಿ ಆಗೋ ದೇವಿ ಅಂದರೆ ಕಾಳಿ ಮಾತಾನೆ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅವಳೆ ಅಂತ ನಾನು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡೋದು ಜಾಸ್ತಿ ಇದ್ರಲ್ಲಿ. ನಾನು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗೋದು ಇದರಲ್ಲ. ವಿತ್ ಫೇಸ್ ಕಟ್ ಗೊತ್ತಾಗುತ್ತೆ ನಮಗೆ. ಓ, ಸೂಪರ್. ಇವಾಗ ನೀವು ಅಷ್ಟೊಂದು ಈ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಅದು ತುಂಬ ಕಡಿಮೆ ಜನ ಇದ್ದಾರೆ ಇದನ್ನು ನೋಡಿ ಮಾಡಿ ಕರೆಕ್ಟಾಗಿ ಹೇಳುವಂಥವ್ರು. ಅದರಲ್ಲಿ ನಿಮ್ಮದು ಒಂದು ನಾನು ರೀಡಿಂಗ್ ನೋಡ್ತಾ ಇದ್ದರೆ ಭಾಳ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಒಂದು ಅನುಕೂಲ ಆಗುತ್ತೆ ಜನಗಳಿಗೆ ಅಂತ ನನಗೆ ಅನ್ನಿಸ್ತಾ ಇದೆ.
ಸೊ ಇವಾಗ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ, ಇದರಲ್ಲಿ ಯಾವ ಥರದ್ರಲ್ಲಿ ಮಾಡಿರ್ತಾರೆ ಮತ್ತು ನೀವು ಅದನ್ನು ಹೇಗೆ ಕಂಡುಹಿಡಿತೀರಾ ಅಂತ? ಅದು ಗೊತ್ತಾಗಲ್ಲ ಯಾವ ಥರ ಇರುತ್ತಂದರೆ ಅವ್ರ ಎದುರುಗಡೆ ಬಂದಾಗಲೇ ಗೊತ್ತಾಗುತ್ತೆ ಕ್ಲೈಂಟ್ಸು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ ಮಸ್ಟ್ ಅಂತ ಎನರ್ಜಿ ಚೆಕ್ ಮಾಡ್ತೇವೆ. ಅವ್ರ ಮನೆ ಪ್ರೊಟೆಕ್ಟೆಡ್ ಡಿವೈನ್ ಯಾವ್ದು ನೋಡ್ತೇವೆ, ಅವ್ರದ್ದು ಬ್ಲಾಕೇಜಸ್ ಇವ್ರು ತಪ್ಪಿದೆಯಲ್ಲ ಅವ್ರು ತಪ್ಪಿದ್ಯಾ ಅದನ್ನ ಫಸ್ಟ್ ಚೆಕ್ ಮಾಡ್ತೇವೆ. ಅವಾಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ರೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿದಾಗ ವಿತ್ ಫೇಸ್ ಕಟ್ ಕ್ಲೈಂಟ್ಗೂ ಗೊತ್ತಾಗಿದ್ದುಂಟು, ನಮಗೂ ಗೊತ್ತಾಗಿದೆ ಎಷ್ಟೊಂದು ಸಲ. ಓಕೆ, ಟ್ಯಾರೋ ಅಂತ ಹೇಳಿದ್ರಲ್ಲ, ಈ ಟ್ಯಾರೋಗೂ ಈ ಕಾಳಿ ಮಾತಾಗೂ ಏನು ಒಂದು ಸಂಬಂಧ ಅಂತ? ಅದು ಇದಕ್ಕೂ ಸಂಬಂಧ ಇಲ್ಲ ಗುರುಗಳೇ. ಇದು ಡಿವೈನ್ ವಿತ್ ಸ್ಪಿರಿಟ್ ಜೊತೆ ಆಟ ಟ್ಯಾರೋ. ಏನಂದ್ರೆ ಇದರಲ್ಲಿ ಡಿವೈನ್ ಕೂಡ ಇರುತ್ತೆ. ನಾವು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಈಗ ಹೇಗೆ ಪಿಶಾಚಿನಿ ಅಂತ ಹೇಳ್ತೇವೆ, ಅದೇ ತರ ನಮ್ಮ ಹತ್ರನೂ ಒಂದು ಸ್ಪಿರಿಟ್ಸ್ ಇರುತ್ತೆ. ಆ ಸ್ಪಿರಿಟ್ ಏನ್ ಹೇಳ್ತಾ ಇರುತ್ತೆ, ನಮ್ ಕೈ ಕನೆಕ್ಟ್ ಮಾಡುವಾಗಲೇ ಕನೆಕ್ಟ್ ಆಗ್ತಾ ಇರುತ್ತೆ. ಕಾರ್ಡಲ್ಲಿ ಪಾಸ್ಟ್ ಏನಾಗಿತ್ತು, ಪ್ರೆಸೆಂಟ್ ಏನ್ ನಡೀತದ, ಫ್ಯೂಚರ್ ಏನಾಗುತ್ತೆ. ಸೊ ಒಂದ್ಸಲ ಕಾರ್ಡ್ ತೆಗೆದ್ಮೇಲೆ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗೋದಿಲ್ಲ, ಅದು ಆಗೋದು ಹಾಗೇ ಆಗಿರುತ್ತೆ ಅವರಿಗೆ. ಓಕೆ, ಇವಾಗ ನಾವು ಕ್ಲೈಂಟ್ ಕೇಳ್ತೀವಿ ನೀವು ಟ್ಯಾರೋ ಮತ್ತು ಆಕರ್ಷಿಕ್ಕು ಮತ್ತು ಕಾಳಿ ಮೂರೂ ನೋಡಿ ನಮ್ಗೆ ಹೇಳಬೇಕು ಅಂತ, ಅವಾಗ ಅದು ಸಾಧ್ಯ ಇದೆಯಾ? ಆ ಥರ ನೋಡಿ ಮಾಡ್ಬೋದಾ? ಹಾಂ, ಒನ್ ಡೇ ತೊಗೋತೀನಿ ನಾನು. ಯೂಶ್ವಲಿ ಈಗಂತೂ 3 months ಫುಲ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುತ್ತೆ. ನಾನು ತೊಗೊಳ್ಳೋದೇ 2 ರೀಡಿಂಗು, ಯಾಕಂದರೆ 2 hours ಕನೆಕ್ಟ್ ಆಗಬೇಕು. ವಿಷನ್ಸ್ ತುಂಬ ಹೋಗುತ್ತೆ, ತುಂಬ ಅಂದರೆ ಅಕ್ಕಪಕ್ಕದವರು ಕಾಣಿಸ್ತಾ ಇರ್ತಾರೆ. ನಾನು ಹೋದ್ರಂತೂ 2 hours ಬೇಕು ಒಂದು ರೀಡಿಂಗ್ ನೋಡೋಕ್ಕೆ, ಫುಲ್ ಡೀಟೈಲ್ಸ್ ಆಗಿ ಗೊತ್ತಾಗ ಅವ್ರ ಮನೇಲಿ ಏನಿದೆ, ಅವ್ರ ಮನೆ ಸಾಮಾನು ಏನಿದೆ, ಒಳಗಡೆ ಹೋಗೋಕ್ಕೆ ಒಂದು 36 minutes ಅದು ಬೇಕು, ಒಂದು ಕ್ಲಾರಿಟಿ ಸಿಗೋಕ್ಕೆ ನನಗೆ. ಓಕೆ, ಇಷ್ಟು ಡೀಪಾಗಿ ನೀವು ಸ್ವಲ್ಪ ಎಲ್ಲ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ತುಂಬ ಒಂಥರ ಮಿರಾಕಲ್ ಅಂತಕ್ಕಂಥದ್ದು ಏನಾದ್ರು ವಿಚಾರಗಳು ನಡೆದಿದೆಯಾ? ತುಂಬ ಆಗೋಗಿರೋ ಮಿರಾಕಲ್ಸ್, ತುಂಬ ರಿವ್ಯೂಸ್ ಇದೆ ನನಗೆ ಈ ವಿಚಾರದಲ್ಲಿ. ತುಂಬ ದೊಡ್ಡ ಮಿರಾಕಲ್ಸ್ ಕೂಡ ಆಗೋಗಿರತ್ತೆ. ಒಬ್ಬೊಬ್ರು ಯಾವಾಗಾದರೂ ಬಿದ್ದೋಗ್ತಾ ಆಕ್ಸಿಡೆಂಟ್ ಆಗುತ್ತೆ ನೋಡಿ ಅಂತ ಹೇಳಿದ್ದು ಉಂಟು. ಇಷ್ಟರಲ್ಲೇ ನಿಮ್ಗೇನೋ ಹಾಸ್ಪಿಟಲ್ಗೆ ಹೋಗ್ತೀರಾ ಅಂತ ಹೇಳಿದಾಗ ಕೂಡ ಉಂಟು. ಮತ್ತೆ ನಾಳೆ ತಲೆನೋ ಒಂದೊಂದ್ಸಲ ಚೆಕ್ ಮಾಡ್ತಾರೆ ಕ್ಲೈಂಟ್, ನಾಳೆ ಫುಲ್ ಡೇ ಹೇಗಿರತ್ತೆ ಅಂತ ಕೇಳ್ತಾರೆ. ಗೋಲ್ಡ್ ರೀಸೆಂಟಾಗಿ ಗೋಲ್ಡ್ ಕಳ್ಕೊಂಡಿದ್ರು ನನ್ನ ಕ್ಲೈಂಟ್. ಎಲ್ಲಿ ಇದ್ದ ನೋಡಿ ಸೋಫಾ ಮೇಲೆ ಇದ್ದ ನೋಡಿ ಅನ್ನ. ಸೋಫಾ ಮೇಲೆ ಇಡೀ ಮನೆ ಸೋಫಾ ಹುಡ್ಕಾಡಿದ್ದಾರೆ. ನಾನು ಬಿಸಿ ಇದ್ದ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಎಲ್ಲಿದೆ ಪರ್ಟಿಕ್ಯುಲರ್ ಆಗಿ ನೋಡಕ್ ಹೋಗಿರ್ಲಿಲ್ಲ. ಸ್ಮಿತಾ ಕಾಲ್ ಮಾಡಿದ್ರು, ಎಲ್ಲಿದೆ ಹೇಳಿ, ಸೋಫಾ ಮೇಲೆ ಇಲ್ವೇ ಇಲ್ಲ ಮನೆಯಲ್ಲಿ ಅಂತ. ನಾನಿಲ್ಲ ಸೋಫಾ ಮೇಲೆ ಇದೆ 100ಕ್ಕೆ 100 ಚೆಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದೆ. ಬ್ಯಾಂಕಲ್ಲಿ ಸೋಫಾ ಮೇಲೆ ಬಿದ್ದಿತ್ತು ಗೋಲ್ಡ್. ಸೊ 8 o'clock ಬ್ಯಾಂಕ್ನವರೇ ಕಾಲ್ ಮಾಡಿ ಮತ್ತೆ ಕೇಳಿದ್ರು, 7:45 ಏನೋ ಕಾಲ್ ಮಾಡಿ, ಮ್ಯಾಮ್ ಫುಲ್ ಸೋಫಾ ಮೇಲೆ ಇಲ್ಲ, ಮನೆಯೆಲ್ಲ ಹುಡುಕಾಡಿ ಆಯಿತು ಅಂತ. ಇಲ್ಲ ಸಿಗತ್ತಾ ಇಲ್ವಾ ಕೇಳಿದ್ರು, ಸಿಗತ್ತೆ ಅಂತ. ಕರೆಕ್ಟ್ 8 o'clock ಬ್ಯಾಂಕ್ ಅವರೇ ಕಾಲ್ ಮಾಡಿ ಹೇಳಿದ್ದಾರೆ ಗೋಲ್ಡ್ ಬಿದ್ದಿದೆ ಅಂತ, ಬ್ರೇಸ್ಲೆಟ್. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಹೀಗೆ ನಮ್ಮ ಮನೆಯಿಂದಾನೆ ಹೋದ್ರು, ಏನೋ ತೊಗೊಂಡು ಹೋದ್ರು, ಸಾಲ್ಟ್ ತೊಗೊಂಡು ಹೋದ್ರು. ಮತ್ತೆ ಬ್ರೇಸ್ಲೆಟ್ ಕಳ್ದು ಹೋಗಿದೆ. ನಾನು ಹೇಳಿದೆ ಸಾಲ್ಟ್ ನೋಡಿ ಪೂಜೆ ಮಾಡ್ತಾ ಇದ್ದೆ, ವಿಷನಲ್ಲಿ ನೋಡ್ತಾ ಸಾಲ್ಟ್ ಹತ್ರ ಬಿದ್ದಿದೆ. ಈ 10 ನಿಮಿಷ ಆಗಿ ಕಾಲ್ ಮಾಡ್ಬಿಟ್ಟು ಅದೇ ಮೆಸೇಜ್ ಹಾಕಿದ್ರು, ಸಿಕ್ಕಿದೆ ದವ್ಯ ಬ್ರೇಸ್ಲೆಟ್, ಸಾಲ್ಟ್ ಹತ್ರನೇ ಬಿದ್ದಿತ್ತು. ಸೊ ವಿಷನಲ್ಲಿ ಗೊತ್ತಾಗೋಕೆ ಶುರುವಾಗುತ್ತೆ. ಅವ್ರು ತುಂಬಾ ಖುಷಿಯಾಗಿದ್ದಾರೆ ಹಾಗಾದ್ರೆ. ಅವ್ರಿಗೆ ಗೊತ್ತಿದೆ, ತುಂಬಾ ಜನ ನೋಡಿರ್ತಾರೆ, ನಾನು ಸ್ಟೇಟಸ್ ಇಟ್ಟಿರ್ತೀನಿ ಯಾವಾಗ್ಲ ಈ ವಿಚಾರಗಳೆಲ್ಲ. ಈಗ ನಿಮ್ಮ ವಿದ್ಯೆಗೂ ಇನ್ನ ಬೇರೆ ತರ ವಿದ್ಯೆಗಳು ಇರುತ್ತಲ್ಲ, ಅದಕ್ಕೂ ಏನ್ ವ್ಯತ್ಯಾಸ? ಬೇರೆ ವಿದ್ಯೆ ನಾನೇನು ಅಷ್ಟೊಂದು ನೋಡಿಲ್ಲ. ಫಸ್ಟ್ ನಂದು ಅಂದ್ರೆ ಏನಾದ್ರು ಒಂದು, ಇವಾಗ ಅಸ್ಟ್ರಾಲಜಿ ಅನ್ಕೊಳ್ಳೋಣ, ಇವಾಗ ಜ್ಯೋತಿಷ್ಯ ಏನಾದ್ರು ನೋಡಿದ್ರೆ ಅದ್ರಲ್ಲಿ ಜಾತಕ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ನಿಮ್ದು ಏನಂದ್ರೆ ಅದಕ್ಕಿಂತ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ನೀವು ಮಿರಾಕಲ್ ಆಗಿ ಒಂದು ವಿದ್ಯೆಯಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀರಲ್ಲ. ಸೊ ಅದು ಯಾವ ತರ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ? ಈಗ ನಮ್ಗೆ ಥರ್ಡ್ ಐ ಚೆಕ್ ಬಗ್ಗೆನೇ ನಾನು ಜಾಸ್ತಿ ಏನಂದ್ರೆ ನನಗೆ ಯಾವ ಜಾತಕನೂ ನಾನು ಚೆಕ್ ಮಾಡಲ್ಲ, ಯಾವುದು ಏನು ನೋಡಲ್ಲ, ಏನು ಆತ್ಮದ ಬಗ್ಗೆನೇ ನಾನು ಜಾಸ್ತಿ ರಿಲೇಟೇಬಲ್. ಈಗ ಒಬ್ಬೊಬ್ರು ಬಂದು ಕೂತ್ಕೊಂಡಿರ್ತಾರೆ. ಈವನ್ ಈಗ ರೀಸೆಂಟಾಗಿ ಒಂದು ಕ್ಲೈಂಟ್ ಇದ್ದಾರೆ, ಅವ್ರ ಮನೇಲಿ ಏನೋ ಒಂದು ಆಗಿರ್ತಾವೆ ಅಂದರೆ ಅವ್ರ ಮನೆಗೆ ಯಾರು ಬಾಡಿಗೆ ಹೋದವ್ರು ಯಾರಿಗೂ ಬಿಡ್ತಾ ಇರಲಿಲ್ಲ ಒಳಗಡೆ ಹೋಗಲಿಕ್ಕೆ. ಅವ್ರ ಅಪ್ಪ ಜೊತೆ ಕನೆಕ್ಟ್ ಮಾಡಿದ್ದೆ ನಾನು ರೀಡಿಂಗಲ್ಲಿ. ಅವರಪ್ಪ ಹೇಳಿದ್ರು ಇದಕ್ಕೆ ಸೊಲ್ಯೂಷನ್ ನಾನೇ ಕೊಡ್ತಾನೆ, ಟೆನ್ಷನ್ ಮಾಡ್ಕೋಬೇಡ ಅಂತ. ಬೆಳಗ್ಗೆ ಕರೆಕ್ಟ್ 10 o'clock ಅವ್ರ ಮನೆಗೆ ಒಬ್ಬರು ಬಾಡಿಗೆದಾರರು ಬಂದರು. ಸೊ ಆ ಹುಡುಗಿ ಇವಾಗ ಮೊನ್ನೆ ಹೇಳ್ತಾರೆ, ನೀವು ಹೇಳಿದ ನೈಟ್ ಬೆಳಗ್ಗೆಗೆ ನಮ್ಮಪ್ಪ ಮನೆಗೆ ಬಾಡಿಗೆ ಅವರು ಬಂದಿದ್ದಾರೆ ಅಂತ. ಸೊ ಅದು ಸ್ವಲ್ಪ ಕ್ರಿಟಿಕಲ್ ಆಗಿತ್ತು, ಬಟ್ ಬಂದಿದ್ದು ಬಾಡಿಗೆ ಅವರು.
ಆ ಮನೆಗೆ 8 ತಿಂಗಳಿಂದ ಬಾಡಿಗೆಗೆ ಬರ್ತಾ ಇಲ್ಲ, ಬಂದವರು ಹೊಟ್ಟೆ 1 ತಿಂಗಳು ಇರ್ತಾ ಇಲ್ಲ, ಹೊಟ್ಟೋಗ್ತಾ ಇತ್ತು. ಸೊ ಸೊಲ್ಯೂಷನ್ ಅಲ್ಲಿಗೆ ಅವ್ರ ಪಪ್ಪಾನೇ ಕೊಟ್ಟಿತ್ತು. ಓಹೋ, ಈ ತರ ನಿಮ್ಮ ವಿದ್ಯೆಗೂ ಅಸ್ಟ್ರಾಲಜಿಗೂ ಈ ತರ ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ಅಸ್ಟ್ರಾಲಜಿಗೂ ಅದು ಪೂಜೆ ಹೇಳ್ತಾ ಇರ್ತಾರೆ. ಹೌದೌದು. ನಾನು ಹೋಮ ಎಲ್ಲ ಹೇಳ್ತಾ ಇರ್ತಾರೆ. ನಾನು ಹೇಳೋದು, ಹೋಮ ಮಾಡ್ಸಕ್ ಮುಂಚೆ ನಿನ್ನಲ್ಲಿರೋ ಆರಾ ಕ್ಲೀನ್ ಮಾಡ್ಕೊಳ್ಳಿ, ಫಸ್ಟ್ ನೆಗೆಟಿವ್ ರಿಮೂವ್ ಮಾಡ್ಕೊಳ್ಳಿ, ಏನ್ ಬ್ಲಾಕೇಜಸ್ ಇದೆ, ಕರ್ಮಾಶ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಫಸ್ಟ್ ಮನಸ್ಸಿನ ಆತ್ಮವನ್ನ ಶುದ್ಧಿ ಮಾಡ್ಕೊಳ್ಳಿ. ಅವಾಗ ನಾವೇ ಎಷ್ಟು ಲಕ್ಷ ಪೂಜೆ ಮಾಡಿದ್ರು ಕೂಡ ಅದು ಕನೆಕ್ಟ್ ಆಗುತ್ತೆ. ನೀವೇನೇ ಮಾಡಿದ್ರು ಕನೆಕ್ಟ್ ಆಗಲ್ಲ, ಕರ್ಮ ಕ್ಲಿಯರ್ ಆಗುತ್ತೆ. ಸೊ ಎನರ್ಜೀಸ್ ಎಲ್ಲ ಕಡೆನೂ ಇರುತ್ತೆ. ನಾವು 4 ಜನರ ಜೊತೆ ಕುತ್ಕೊಂಡಾಗೂ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಈಗ ಕೆಲವು ಮನೆಗಳಲ್ಲಿ ತೊಂದರೆಗಳಿರುತ್ತೆ, ಅಂದ್ರೆ ಬರೀ ಬ್ಲ್ಯಾಕ್ ಮ್ಯಾಜಿಕ್ ಅಂತಾನೆ ಇಲ್ಲ, ಕೆಲವು ಏನು ಹೇಳ್ತಾರೆ ನೆಗೆಟಿವ್ ಎನರ್ಜಿ ಅಂತಾರೆ, ಇಂಥದ್ದೆಲ್ಲ ಹೇಳ್ತಾರೆ. ಸೊ ಅದನ್ನ ನಿಮ್ಮ ಒಂದು ವಿದ್ಯೆಯಲ್ಲಿ ಅದನ್ನ ನೋಡಕ್ಕಾಗತ್ತಾ? ಅದಕ್ಕೊಂದು ಪರಿಹಾರ ಸಿಗುತ್ತೆ? ತುಂಬಾ ನೋಡಿದ್ದೇನೆ. ಆತ್ಮಗಳು ಒಂದ್ಸಲ ಒಂದೊಂದು ಕನೆಕ್ಟ್ ಆಗ ಚೆನ್ನಾಗೇ ಕೂತಿರ್ತಾರೆ, ಕ್ಲೈಂಟು ಕೂತ್ಕೊಂಡಿರ್ತಾರೆ, ನಾವು ಅವ್ರು ಹ್ಯಾಪಿಯಾಗಿ ನೋಡ್ತಾ ಇರ್ತೀವಿ, ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಯಾವಾಗ ಆಕಾಶಿಕ್ ರೀಡಿಂಗ್ ಹೋಗ್ತೀವಿ, ಜೋರಾಗಿ ಕಿರ್ಚಕ್ ಶುರು ಮಾಡಿಬಿಡ್ತಾರೆ, ಯಾರೋ ಬಂದು ಹಿಡ್ಕೊಂಡ್ಬಿಡ್ತಾರೆ, ಕಿರ್ಚ್ತಾರೆ, ಮೈ ಮೇಲೆ ಬಂದ್ಬಿಡತ್ತೆ, ಮಾತಾಡ್ತಾ ಬಿಡ್ತಾರೆ, ಹೇಳಕ್ ಅಸಾಧ್ಯ ಆಗ್ಬಿಡತ್ತೆ. ನಾವ್ ಅವಾಗ ಏನೂ ಇಲ್ಲ, ನಾನು ಸುಮ್ಮನೆ ಕೂಲಾಗೆ ನೋಡ್ತಾ ಇರ್ತೇನೆ, ಕೂಲಾಗೆ ಮಾತಾಡ್ತಾ ಇರ್ತೀನಿ, ಏನ್ ಹೆದರ್ಕೊಳ್ಳೋಂಗಿಲ್ಲ, ಏನಿಲ್ಲ. ಆಮೇಲೆ ನಾನು ಖಾಲಿ ಮಾತನ್ನ ಇನ್ವೈಟ್ ಮಾಡ್ತೇನೆ, ಅವ್ರ ಮೈಯಿಂದ ಅವ್ರಿಗೆ ತೆಗಿಯೋದು ಅವ್ರಿಗೆ ಗೊತ್ತಾಗುತ್ತೆ. ನಾನು ಮತ್ತೆ ನಿದ್ದೆ ಮಾಡ್ಬಿಡ್ತಾರೆ, ಅವ್ರು 24 hours ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಡೇಗೆ ಹೇಳ್ತೀನಿ ಮತ್ತೆ ಏನಾದ್ರು ಆಗಿದೆಯಾ ಎಕ್ಸ್ಪೀರಿಯನ್ಸ್, ಇಲ್ಲ, ಹೋಗಿರುತ್ತೆ. ಓ, ಈಗ ಮನೆ ಎಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಅದು ಏನು ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ನಿಮ್ಮಲ್ಲಿ ಏನೋ ಪರಿಹಾರ ಇದೆಯಾ? ಯಾವ ತರ? ದೊಡ್ಡ ಆತ್ಮಕ್ ನಾನೇನ್ ಕನೆಕ್ಟ್ ಆಗಿಲ್ಲ, ಮೈ ಮೇಲೆ ನನ್ನ ಮನೆ ಜಾಗ, ನಾನು ಯಾರ ಮನೆಗೂ ಹೋಗಿಲ್ಲ ಯಾವಾಗ್ಲೂ, ನನ್ನ ಹತ್ರನೇ ಬರ್ತಾರೆ. ಆತ್ಮನ ನಾನು ಯಾವಾಗ್ಲೂ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಅದ್ ಯಾವ್ದು ಆಕ್ಷನ್ ಮೋಡಲ್ಲಿ ಇರೋದಿಲ್ಲ. ಅವ್ರಿಗೆ ಹಿಂದೆ ಇರತ್ತೆ, ಬಟ್ ನಾವು ಕನೆಕ್ಟ್ ಆದಾಗ ಬರತ್ತೆ ಒಬ್ಬೊಬ್ಬರಿಗೆ. ಬಟ್ ಒಬ್ಬೊಬ್ರಿಗೆ ಬರತ್ತೆ, ಒಬ್ಬೊಬ್ರಿಗೆ ಕಾಣಿಸೋಕ್ ಶುರುವಾಗುತ್ತೆ ವಿಷನ್ ಅಲ್ಲಿ, ಇಲ್ಲ ನಮಗೆ ಕಾಣಿಸೋಕ್ ಶುರುವಾಗುತ್ತೆ. ರೀಸೆಂಟ್ ಆಗಿ ನನ್ನ ಸ್ಟೂಡೆಂಟ್ ಒಬ್ಬಿದ್ದಾರೆ, ಇದ್ದಾರೆ ಅವರು, ಅವ್ನಿಗೆ ನಾನು ಹೇಳ್ತದ್ದೆ, ಯಾಕೋ ಮುಖ ಫುಲ್ ಡಲ್ ಆಗಿದೆ, ನಿಮ್ಗೆ ಯಾರು ಕನೆಕ್ಟ್ ಆಗಿದ್ದಾರೆ ಅನ್ಸುತ್ತೆ ನೋಡಿ ಅಂತ. ಆಮೇಲೆ ಎಲ್ಲಿ ಹೋಗಿ ನಿಂತ ಇಲ್ಲ ನೀವೇ ನೋಡಿ ಯಾರು ಬಂದಿದ್ದಾರೆ ಅಂತ ಹೇಳಿದ್ರು. ನಾನು ವಿಷನ್ ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಇದು ಚಾನಲ್ ಹತ್ರ ನಿಂತ್ಕೊಂಡದ್ದು ವಾಟರ್, ಅಲ್ಲಿ ಒಂದು ಕರೆಂಟ್ ವೈಯರ್ ಬಿದ್ದೋಗಿದೆ, ಇವ್ರು ಕ್ಲೀನ್ ಮಾಡ್ತಾರೆ, ಅಲ್ಲಿ ಕನೆಕ್ಟ್ ಆಗಿತ್ತದು. ಒಂದು ಮೋಹಿನಿ ತರ ಅಂದ್ರೆ ಒಂದೇನೋ ಒಂದು ಆತ್ಮ, ಬಟ್ ಏನು ಆಕ್ಷನ್ ಮೋಡಲ್ಲ, ಜೊತೆಲೇ ಇತ್ತು. ಬಟ್ ಅವ್ರಿಗೆ ಡಿಸ್ಟರ್ಬ್ ಮಾಡುದು ಅಂತ ಡಲ್ ಆಗಿತ್ತು. ಅದನ್ನ ರಿಮೂವ್ ಮಾಡಿದ್ರೆ ನಾನು ಆಕ್ಟಿವ್ ಆಗಕ್ಕೆ ಶುರುವಾಯಿತು. ಓಕೆ, ಇವಾಗ ನಾವು ನಿಮ್ಮ ಹತ್ರ ಬರ್ತೀವಿ ಆಯ್ತಾ, ಬಂದ ತಕ್ಷಣ ನಾವು ಏನನ್ನ ತಗೊಂಡ್ಬರ್ಬೇಕು, ಮತ್ತೆ ನಿಮ್ಮ ಹತ್ರ ಏನ್ ಕೇಳ್ಬೇಕು? ನಾವು ಏನು ಸುಮ್ಮನೆ ನಾರ್ಮಲ್ ಆಗಿ ಕುತ್ಕೊಂಡಿರ್ತಾರೆ, ನಾನು ನಾರ್ಮಲ್ ಆಗೇ ಮಾತಾಡ್ತಾ ಇರ್ತೀನಿ. 5 minutes ಅಷ್ಟೇ ನಾನು ವಿಷನ್ ಕನೆಕ್ಟ್ ಮಾಡೋವರೆಗೂ ಜೋರಾಗಿ ಮಾತಾಡ್ತಾ ಇರ್ತೀನಿ. ಆಮೇಲೆ ಅವರೇ ಫಿಲ್ಮ್ ನೋಡ್ದಂಗೆ ಹೇಳ್ತಾ ಇರ್ತಾರೆ, ಇದು ಬರ್ತದೆ, ಇದು ಕಾಣಿಸ್ತದೆ, ಇದು ಯಾಕೋ ಕಾಣಿಸ್ತದೆ. ನಿನ್ನೆ ಸಂಜೆ ಒಂದು ಕ್ಲೈಂಟ್ ತೊಗೊಂಡಿದ್ದೆ, ಪಾಪ ಅವರು ಕನೆಕ್ಟ್ ಆದರು, ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಲಾಸ್ಟಲ್ಲಿ ಒಂದು ಹಾವು ಬಂದುಬಿಡ್ತು ಅವ್ರಿಗೆ. ಮೋಸ್ಟ್ಲಿ ಅದು ಜನ್ಮದ ಕಾರ್ಮಿಕ್ಸ್ ಇತ್ತು ಅನ್ಸುತ್ತೆ. ಸುತ್ಕೊಳ್ಳೋಕೆ ಶುರುವಾಯಿತು, ಅವರು ತಲೆ ಸುತ್ತ ಬೀಳಕ್ಕೆ ಇನ್ನೊಂದು 5 minutes ಆಗಿರೋ ತಲೆ ಸುತ್ತ ಬಿದ್ದೋಗ್ತಾ ಇದ್ರು. ನಾನು ಫುಲ್ ಸ್ವೆಟ್ಟಿಂಗ್ ಆಗಿತ್ತು. ಆ ಹಾವು ಫುಲ್ಲು ಅವ್ರ ಮೇಲೆ ಏನು ಸೈಡ್ ಇದೆಯೋ ಗೊತ್ತಿಲ್ಲ, ಅದು ನಾನು ಚೆಕ್ ಮಾಡಕ್ಕೆ ಹೋಗಲಿಲ್ಲ. ನಾನು ನೆಕ್ಸ್ಟ್ ವೀಕ್ ನಲ್ಲಿ ನಾನೇ ವಿಷನ್ ತಗೋತೀನಿ ಅಂತ ಬಿಟ್ಬಂದೆ. ಎಷ್ಟು ಬಿದ್ದು ಇನ್ನೊಂದು 10 ನಿಮಿಷ ಆಗಿದೆ, ಫುಲ್ ಬಿದ್ದೋಗ್ಬಿಡ್ತಾ ಇತ್ತು. ಇದು ಬಹಳ ಅದ್ಭುತ ವಿದ್ಯೆ, ನಮಗೆ ಇಷ್ಟು ಹೊತ್ತು ಕೇಳಿದ ಮೇಲೆ ಅನ್ನಿಸ್ತಾ ಇದೆ. ಸೊ ಇನ್ನೂ ಬಹಳಷ್ಟು ಪ್ರಶ್ನೆಗಳಿದೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದಷ್ಟು ವೀಕ್ಷಕರಿಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡ್ಬೇಕು. ಸೊ ಹಾಗಾಗಿ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.